ನಮ್ಗೇನಿಲ್ಲ ರೈತರು ಬಂದ್ರು ಕೊಡ್ತೀವಿ, ಈಗ ದಳ್ಳಾಳಿಗಳು ಬಂದ್ರು ಕೊಡ್ತೀವಿ, ಓಕೆ ಮತ್ತೆ ಮಟನ್ ಅಂಗಡಿಗಳವರು ಬಂದ್ರು ಕೊಡ್ತೀವಿ. ಮತ್ತೆ ಯಾರು ಬರೋ ನಮ್ಗೇನ್ ಇದು ಆದಾಯ ಸಿಗ್ತೈತೆ ಅಂದ್ರೆ ಕೊಡ್ತೀವಿ. ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು. ಸ್ನೇಹಿತರೆ, ಗ್ರಾಮೀಣ ಭಾಗಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಯುವಕರು ಈ ಕುರಿ ಸಾಕಾಣಿಕೆ ಹಾಗೂ ಕೋಳಿ ಸಾಕಾಣಿಕೆಯನ್ನು ಜಾಸ್ತಿ ಅವಲಂಬನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಇದರಲ್ಲಿ ಆದಾಯ ಏನು, ವೆಚ್ಚಗಳೇನು, ಆಮೇಲೆ ಇದರ ಆದಾಯದ ರಹಸ್ಯಗಳೇನು ಅಂತೇಳಿ ತಿಳ್ಕೊಳ್ಳೋಣ ಅಂತೇಳಿ ಒಬ್ಬ ಯುವ ರೈತನ ಸಂದರ್ಶನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಏನೇನೆಲ್ಲ ಈ ರಹಸ್ಯ ಅಡಗಿದೆ, ಹೇಗೆಲ್ಲ ಆದಾಯ ತಿಳ್ಕೊಬೋದು ಅನ್ನೋದ ತಿಳ್ಕೊಂತ ಹೋಗೋಣ ಬನ್ನಿ ಸ್ನೇಹಿತರೆ. ನೀವೆಲ್ಲಿಯವರು? ನಮ್ಮ ಮೂಲತಃ ಇದೆ ಊರು. ಯಾವ ಊರು ಸರ್ ನಿಮ್ಮದು? ಇದು ತಿಮ್ಮರಾಜನಹಳ್ಳಿ. ಓಕೆ. ತುಮಕೂರು ತಾಲೂಕು ಬರುತ್ತೆ. ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ದರ್ಶನ್ ಅಂತ. ಸರ್, ಈ ಕುರಿ ಸಾಗಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ಈಗ ಇದು 7ನೇ ತಿಂಗಳು. 7ನೇ ತಿಂಗಳು. ಅಲ್ಲಿ 2 ಬ್ಯಾಚ್ ಮಾಡಿದೀವಿ. ಇದು 3ನೇ ಬ್ಯಾಚ್. ಸರ್, ಈಗ ಈ ಚಿಕ್ಕದಾಗಿ ಒಂದು ಪುಟ್ಟದಾಗಿ ನೀವು ಈ ಶೆಡ್ನ ನಿರ್ಮಾಣ ಮಾಡ್ಕೊಳಕ್ಕೆ ಎಷ್ಟೆಲ್ಲ ಖರ್ಚು ಮಾಡಿ ಮಾಡ್ಕೊಂಡ್ರಿ ಸರ್? ಇದೆಲ್ಲ ಒಂದು 3 lakhs ಖರ್ಚಾಗಿದೆ. 3 lakhs. ಓಕೆ. ಅಂದ್ರೆ ಸರ್, ಈಗ 7 ತಿಂಗಳು ಅಂತ ಹೇಳ್ತಿದ್ದೀರಾ ಸರ್, ಎಷ್ಟು ಬ್ಯಾಚ್ ನ ರೆಡಿ ಮಾಡಿದ್ದೀರಾ ನೀವು? ಅಲ್ಲಿ 2 ಬ್ಯಾಚ್ ರೆಡಿ ಮಾಡಿದ್ದೀವಿ. 2 ಬ್ಯಾಚ್ ರೆಡಿ ಮಾಡಿ. ಸ್ಟಾರ್ಟಿಂಗ್ ಬ್ಯಾಚ್ ನಮ್ಗೆ ಕಲಿಯಕ್ಕೆಲ್ಲ ಇದಿರ್ಲಿ ಅಂತ ಒಂದು 25 ತಂದಿದ್ವಿ. ಓಕೆ. ಈಗ ಸೆಕೆಂಡ್ ಬ್ಯಾಚ್ 65 ತಂದಿದ್ವಿ. ಓಕೆ. ಇವಾಗ 65 ತಂದಿದ್ವಿ. 65 ತಂದಿರಾ? ಓಕೆ ಸರ್, ನಿಮ್ದು ಇದನ್ನ ನೋಡೋಣ ಸರ್, ನಿಮ್ ಕುರಿ ಶೆಡ್ ನ. ಬನ್ನಿ ಸರ್. ಓಕೆ. ಫೀಡ್ಸ್ ಹಾಕದ? ಹಾಕಿ ಸರ್, ಫೀಲ್ಡ್ ಎಲ್ಲ ಹಾಕಿ. ಎಷ್ಟು ಕುರಿಗಳಿಂದ ಪ್ರಾರಂಭ ಮಾಡಿದ್ರಿ? ನಾವು 25 ಕುರಿಗಳಿಂದ ಪ್ರಾರಂಭ ಮಾಡಿದ್ರಿ. ಓಕೆ. ಅಂದ್ರೆ ಪ್ರಾರಂಭ ಮಾಡಿದಾಗ ಯಾವ ಜಾತಿ ತರಬೇಕು ಅನ್ನೋ ನಿಮ್ಗೆ ಐಡಿಯಾ ಇತ್ತಾ? ನಮ್ಗೆ ಐಡಿಯಾ ಅಷ್ಟೊಂದೇನು ಇರ್ಲಿಲ್ಲ. ಓಕೆ. ನಾಟಿ ಕೋಳಿ ಸಾಕಣೆ ಮಾಡಿದ್ರೆ ಬೇಗ ಟೈಮ್ ಹಿಡಿಯುತ್ತೆ, ಬೇಗ ರಿಸಲ್ಟ್ ಬರಲ್ಲ. ಇವು 3 ತಿಂಗಳಲ್ಲೆಲ್ಲ ರಿಸಲ್ಟ್ ಬರ್ತವೆ ಅಂತ ಕೇಳ್ಪಟ್ಟಿದ್ವಿ. ಅದರಿಂದ ಕೆಂಗೂರಿಂದನೇ ಶುರು ಮಾಡಿದ್ವಿ. ಓಕೆ ಬ್ರದರ್, ಈಗ ಈಗಿನ ಯುವಕ ಯುವತಿಯರು ತುಂಬಾ ಜನ ಬೆಂಗಳೂರಿನತ್ತ ಕಾರ್ಖಾನೆಗಳತ್ತ ಮುಖ ಮಾಡ್ತಿರಬಹುದು. ಅದು ನೀವು ಇದ್ದ ಊರಲ್ಲೇ ಏನಾದ್ರು ಒಂದು ಮಾಡಬೇಕು ಅಂತೇಳಿ ಈ ಉದ್ಯೋಗ ಆಯ್ಕೊಳಕ್ಕೆ ನಿಮ್ಗೆ ಏನ್ ಕಾರಣ? ನಮ್ಗೆ ಈಗ ಫ್ಯಾಕ್ಟ್ರಿ ಹೋಗೋದ್ರಿಂದ ಇಷ್ಟ ಎಲ್ಲ ಮಾಡ್ಕೊಂಡು ಕೃಷಿಲೇ ಚೆನ್ನಾಗಿ ಆದಾಯ ಇದೆ ಮಾಡಿದ್ರೆ ಅಂತೇಳಿ ಸೆಲೆಕ್ಟ್ ಮಾಡಿದ್ವಿ. ಬೇರೆ ಕಡೆ ಹೋಗಿ ಕೆಲಸ ಮಾಡೋದ್ರಿಂದ ಅದು ಲೈಫ್ ಇರಲ್ಲ. ಲೈಫ್ ಇದ್ರೆ ಬರೀ ಅದ್ರಲ್ಲೇ ಇದಾದ್ರೆ ಏನಾನ ಅದು ಇದು ಫಾರ್ಮಿಂಗ್ ಅಲ್ಲಿ ಚೆನ್ನಾಗಿ ತಿಳ್ಕೊಬೇಕು ಅಂತೇಳಿ. ಅಲ್ಲ, ಮೂಲತಃ ನಿಮ್ ತಂದೆ ತಾಯಿ ಎಲ್ಲ ಕೃಷಿಕರೇ ಆಗಿರೋದ್ರಿಂದ ನೀವು ಅದನ್ನೇ ನಮ್ಮ ತಾತ ಇಂದ ಹಿಡಿದು ನಮ್ಮ ಅಪ್ಪ ಅವರೆಲ್ಲ ಕುರಿಗಳು ಸಾಕಿದ್ದಾರೆ. ಅದಕ್ಕೆ ನಾವು ಅದ್ರಲ್ಲೇ ಬಂದಿದ್ದೀವಿ. ಈ ಕುರಿ ಸಾಗಾಣಿಕೆ ನಿಮಗೆ ತೃಪ್ತಿ ಅನ್ಸಿದ್ಯಾ? ತೃಪ್ತಿ ಅನ್ಸಿದೆ. ಅಂದ್ರೆ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ತಗೊಂಡಿದ್ದೀರಾ, ಇಲ್ಲ ನೀವು ಇದನ್ನೇ ಅವಲಂಬಿಸಿದಿರಾ? 2 ಬ್ಯಾಚ್ ಪಾರ್ಟ್ ಟೈಮ್ ಜಾಬ್ ಅಲ್ಲೇ ತಗೊಂಡಿದ್ದೆ. ನಾನು ಕಂಪ್ನಿಗೆ ಹೋಗ್ತಿದ್ದೆ. ಈಗ 1 ಮಂತ್ ಇಂದ ಕಂಪ್ನಿ ಬಿಟ್ಟು ಈಗ ಕುರಿ ಮೇಲೆ ಅವಲಂಬನೆ ಆಗಿದೆ. ಅಂದ್ರೆ ಈಗ ಕುರಿ ಮೇಲೆ ಅವಲಂಬನೆ ಆಗಿ ದುಡ್ಡು ಮಾಡ್ಬೋದಾ? ಮಾಡ್ಬೋದು. ನೀವೆಲ್ಲ ಈ ಕುರಿ ಸಾಗಾಣಿಕೆಯಲ್ಲಿ ಎಷ್ಟೆಲ್ಲ ಲಾಭ ತಗೊಂಡಿದ್ದೀರಾ? ನಾವು 2 ಬ್ಯಾಚ್ ಅಲ್ಲೂ ಪ್ರಾಫಿಟ್ ತಗೊಂಡಿದೀವಿ. ಏನ್ ಲಾಸ್ ಏನಾಗಿಲ್ಲ. ಅದರಿಂದ ನಾವು 25 ಮಾಡಿದ್ವಿ. ಆದಾಯ ಸಿಕ್ಕಿದ್ಕೆ ನಾವು 65 ಮಾಡ್ಕೊಂಡಿದೀವಿ. ಇನ್ನ ದೊಡ್ಡ ಸೆಡ್ ಮಾಡ್ಬೇಕಂತ ಇದೆ. ಅದಕ್ಕೆ ನಮ್ಗೆ ಎಲ್ಲ ಇದ್ರಲ್ಲಿ ಅದು ಇದು ಬ್ರದರ್, ಈಗ ನೀವು ಕುರಿಗಳನ್ನ ಈಗ ಕೆಂದಗುರಿ ಅಂತ ಹೇಳಿದ್ರಲ್ಲ, ಇವನ್ನೆಲ್ಲ ನೀವು ಎಲ್ಲಿಂದ ತರ್ತೀರಾ? ನಾವು ಇದು ಫಸ್ಟ್ ಬ್ಯಾಚ್ ಕುಕ್ಕುಂಪಲ್ಲಿಯಲ್ಲೇ ತಂದಿದ್ವಿ. ಸೆಕೆಂಡ್ ಬ್ಯಾಚ್ ಕುಕ್ಕುಂಪಲ್ಲಿಯಲ್ಲೇ ತಂದಿದ್ವಿ. ಇದು ಸಿಂಧನೂರ್ಗೆ ಹೋಗಿದ್ವಿ. ಬ್ರದರ್, ಈಗ ನೀವು ಇದನ್ನ ಈ ಮರಿ ತರ್ತೀರಲ್ಲ ಬ್ರದರ್, ಇದು ಎಷ್ಟು ತಿಂಗಳು ಮರಿ ತರ್ತೀರಾ, ಮತ್ತೆ ಇದನ್ನ ಎಷ್ಟು ತಿಂಗಳು ನೀವು ಸಾಗಾಣಿಕೆ ಮಾಡ್ತೀರಾ ನಿಮ್ಮ ಫಾರ್ಮ್ ಅಲ್ಲಿ? ಇದು ನಾವು 3 ತಿಂಗಳು ಮರಿ ತಂದಿದ್ವಿ. 3 ತಿಂಗಳು ಮರಿಗಳು? ಇವು 3 ತಿಂಗಳು ಮರಿಗಳು. ಓಕೆ. ಬ್ರದರ್, ಈಗ ನೀವು ಎಷ್ಟು ದಿನಕ್ಕೆ ಇದನ್ನ ರೆಡಿ ಮಾಡ್ತೀರಾ? ನಾವು ಇನ್ನ 3 ತಿಂಗಳು ಮೇಸ್ಬಿಟ್ಟು ರೆಡಿ ಮಾಡ್ಬೇಕು. ಅಂದ್ರೆ 3 ತಿಂಗಳು ಅಷ್ಟೇ ಒಂದು ಬ್ಯಾಚ್ ರೆಡಿ ಮಾಡ್ತೀರಾ? ಓಕೆ ಬ್ರದರ್, ಈಗ ಒಂದು ಮರಿಗೆ ಏನು ಪ್ರೈಸ್ ಬೀಳುತ್ತೆ ಸಂತೆಯಲ್ಲಿ ನೀವು ತರ? ನಮ್ಗೆ ಎಲ್ಲ ಒಂದ್ ಮರಿ ಸೇರಿ 8,300 ರೂಪಾಯಿ ಬಿದ್ದಿತ್ತು ಒಂದಕ್ಕೆ. ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ 8,700 ರೂಪಾಯಿ ಬಿದ್ದಿದೆ ಒಂದು ಮರಿಗೆ. ಮತ್ತೆ ಇದರಿಂದ ನೀವು ಪ್ರಾಫಿಟ್ ಎಷ್ಟು ಎತ್ತುತ್ತೀರಾ? ಪ್ರಾಫಿಟ್ ನಮ್ಗೆ ವೆಯ್ಟ್ ಜಾಸ್ತಿ ಮಾಡ್ಬೇಕು. ಮರಿನ ತೂಕ ಚೆನ್ನಾಗಿ ಪುಷ್ಟಿಯಿಂದ ಬರ್ಬೇಕು ಮರಿಗಳು. ನಮ್ಗೆ ಅದು ಬಂದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಒಂದು ಕುರಿಲಿ ಎಷ್ಟು ಮಿನಿಮಮ್ ಲಾಭ ಸಿಗುತ್ತೆ ನಿಮ್ಗೆ? ಒಂದ್ ಮರಿಲಿ ಏನಿದ್ರು ಮಂತಿಗೆ 1,000.
ಮತ್ತೆ ಬ್ರದರ್, ಈಗ ಈ ನಿಮ್ದು ಕುರಿ ಫಾರಂ ಅಲ್ಲಿ ಒಂದಿನದ ರೊಟೀನ್ ಹೇಗೆ ಪ್ರಾರಂಭ ಮಾಡ್ತೀರಾ? ಅಂದ್ರೆ ತುಂಬಾ ಜನ ಯುವತಿಯರು ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರ್ತೈತೆ, ಈ ಕುರಿ ಸಾಗಾಣಿಕೆ ಹೇಗೆ ಪ್ರಾರಂಭ ಮಾಡಬೇಕು, ಬೆಳೆಯಿಂದ ಆಹಾರ ಏನ್ ಕೊಡಬೇಕು, ಸಂಜೆ ಹೇಗೆ ಅದು ಮುಕ್ತಾಯ ಮಾಡಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಈಗ ನೀವು 3 ಬ್ಯಾಚ್ ಕಂಪ್ಲೀಟ್ ಆಗಿರೋದ್ರಿಂದ ನಿಮ್ಮ ಅನುಭವನ ಸ್ವಲ್ಪ ಜನಕ್ಕೆ, ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ನಾವು ಮಾಡಿರೋದು ಏನಂದ್ರೆ ರೊಟೀನು ಬೆಳಿಗ್ಗೆ ಬಂದು ಮೆಕ್ಕೆಜೋಳ ಕೊಡ್ತೀವಿ. ಓಕೆ, ಮೆಕ್ಕೆಜೋಳ ಓಕೆ, ಮತ್ತೆ ಫೀಡ್ಸು, ಓಕೆ, ಆಮೇಲಿಂದ ಇದು ಗೋಧಿ ಕೊಡ್ತೀವಿ. ಗೋಧಿ ಕೊಡ್ತೀವಿ, ಆಮೇಲೆ ಕಡಲೆ ಹಿಂಡಿ ಕೊಡ್ತೀವಿ. ಓಕೆ, ಓಕೆ, ಇಷ್ಟು ಕೊಡ್ತೀವಿ ಬೆಳಿಗ್ಗೆ ಟೈಮಲ್ಲಿ. ಅಂದ್ರೆ ಈಗ ಈ ಕೊಟ್ಟಿರೋದು ಅದೇ ಕೊಟ್ಟಿದ್ದೀರಾ? ಈಗ ನೋಡಿ ಇಲ್ಲೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆ ತರ ಇರುತ್ತೆ. ಮಿಕ್ಸ್ ಮಾಡಿದ್ರೆ ಈ ತರ ಇರುತ್ತೆ. ಇದನ್ನ ಹಾಕ್ತೀವಿ. ಅಂದ್ರೆ ಮಾರ್ನಿಂಗ್ ಟೈಮ್ ಈ ತರ ರೊಟೀನ್ ಕೊಡ್ಲೇಬೇಕಾ? ಈ ತರ ಕೊಡ್ಲೇಬೇಕು. ಓಕೆ ಬ್ರದರ್, ಈಗ ನೆಕ್ಸ್ಟ್ ಏನು ಆಹಾರ ಕೊಡ್ತೀರಾ ನೀವು? ಆಮೇಲೆ ನೆಕ್ಸ್ಟ್ ಹೇಳಿ. ಕಡಲೆಬಳ್ಳಿ ಕೊಡ್ತೀವಿ. ಕಡಲೆಬಳ್ಳಿ. ಕಡಲೆಬಳ್ಳಿ ಬಂದ್ಬಿಟ್ಟು ಅದೊಂದು 12 ಗಂಟೆಗೆ ಕೊಡ್ತೀವಿ. ಓಕೆ, ಈಗ 8 ಗಂಟೆಗೆ ಇದನ್ನ ಕೊಟ್ಟಿದೀವಿ. ಓಕೆ, ಆ ಕಡಲೆಬಳ್ಳಿ 12 ಗಂಟೆ ಕೊಡ್ತೀವಿ. ಅಂದ್ರೆ ನೀವು ಕಡಲೆಬಳ್ಳಿ ಎಲ್ಲ ಈಗ ನೀವೇ ಬೆಳ್ಕೊಳೋದ, ಇಲ್ಲ ಅಂದ್ರೆ ನೀವೆಲ್ಲ? ನಾವೀಗ ಬೆಳ್ದಿಲ್ಲ, ಎಲ್ಲ ತಂದಿರೋದೇನೆ, ಎಲ್ಲ ಕೊಂಡಿರೋದೇನೆ. ಓಕೆ, ಓಕೆ, ಓಕೆ. ಮತ್ತೆ ಬ್ರದರ್, ಕಡಲೆಬಳ್ಳಿ ಆದ್ಮೇಲೆ ಮತ್ತೆ ಏನು ಆಹಾರ ಕೊಡ್ತೀರಾ? ರಾಗಿ ಹುಲ್ ಕೊಡ್ತೀವಿ. ರಾಗಿ ಹುಲ್ಲು. ಆಮೇಲೆ ಉಳ್ಳಿ ಬಳ್ಳಿ ಕೊಡ್ತೀವಿ. ಓಕೆ, ನಿಮ್ ಫಾರಂ ಅಲ್ಲಿ ಈಗ ಫಾರಂ ಅಲ್ಲೇ ಮೇಸೋದ, ಇಲ್ಲ ಆಚೆ ಏನಾದ್ರು ಬಿಡ್ತೀರಾ? ಆಚೆ ಬಿಡಲ್ಲ. ಆಚೆ ಏನ್ ಬಿಡಲ್ಲ, ಫಾರಂ ಅಲ್ಲೇ ಮೇಸೋದು. ಫಾರಂ ಅಲ್ಲೇ ರೆಡಿ ಮಾಡೋದು. ಈಗ ನೀವು ಕುರಿ ಸಾಗಾಣಿಕೆ ಮಾಡಿ ನಿಮ್ಮ ಫಾರಂ ಅಲ್ಲಿ ಈ ಕುರಿಗಳನ್ನ ಹೇಗೆಲ್ಲ ಮಾರಾಟ ಮಾಡ್ತೀರಾ? ಎಲ್ಲ ಈಗ ಬಕ್ರೀದ್ ಟೈಮಲ್ಲಿ ಮಾರ್ತೀವಿ. ಓಕೆ, ಆಮೇಲೆ ಜಾತ್ರೆಗಳು ಅದು ಇದು ಇರ್ತಲ್ಲ, ಆ ಟೈಮಲ್ಲಿ ಜನಗಳು ಏನೋ ಕೇಳ್ಕೊಂಬಂದ್ರೆ ಆ ಟೈಮಲ್ಲಿ ಮಾರ್ತೀವಿ. ಓಕೆ, ಅದಾದ್ಮೇಲೆ ಈಗ ಮಟನ್ ಶಾಪರು ಅವರು ಇವರೆಲ್ಲ ಬರ್ತಾರೆ. ಓಕೆ, ಓಕೆ. ಆಮೇಲೆ ದಳ್ಳಾಳಿಗಳು ಬರ್ತಾರೆ. ನಮ್ಗೆ ಪ್ರಾಫಿಟ್ ಸಿಗ್ತಾ ಐತೆ ಅಂದ್ರೆ ಕೊಡ್ತಾ ಇರ್ತೀರಾ? ಓಕೆ, ಅಂದ್ರೆ ಒಂದು ಬ್ಯಾಚ್ ನ 6 ತಿಂಗಳಿಗೆ ನೀವು ರೆಡಿ ಮಾಡ್ಬಿಡ್ತೀರಾ? ಅಂದ್ರೆ ಬ್ರದರ್, ಈಗ ಈ ಕುರಿ ಸಾಗಾಣಿಕೆಯಲ್ಲಿ ತುಂಬಾ ಜನ ಅವಲಂಬನೆ ಮಾಡ್ತಿದಾರಲ್ಲ, ಈ ಕುರಿ ಸಾಗಾಣಿಕೆಯಲ್ಲಿ ದುಡ್ಡಿದೆಯಾ? ದುಡ್ಡಿದೆ ಸರ್, ದುಡ್ಡಿದೆ. ಕ್ಲೀನಾಗಿ ಎಲ್ಲ ನೋಡ್ಕೊಂಡ್ರೆ ದುಡ್ಡಿದೆ. ಕಾಟಾಚಾರದಿಂದ ನೋಡ್ಕೊಂಡ್ರೆ ದುಡ್ಡಿಲ್ಲ, ಲಾಸೆ. ಓಕೆ, ಓಕೆ ಬ್ರದರ್, ಈಗ ನಾರ್ಮಲ್ ಆಗಿ ಈ ಕುರಿ ಸಾಗಾಣಿಕೆಯಲ್ಲಿ ಬರುವಂತ ರೋಗಗಳು ಯಾವುವು? ರೋಗಗಳು ಅಂದ್ರೆ ಕೆಮ್ಮು ಬರುತ್ತೆ, ಜ್ವರಗಳು ಬರುತ್ತೆ. ಓಕೆ, ಆಮೇಲೆ ಅಮ್ಮ ಅಂತ ಬರುತ್ತೆ. ನಮ್ದ್ರಲ್ಲಿ ಬಂದಿರೋದು ಕೆಮ್ಮು, ಜ್ವರ, ಮತ್ತೆ ದೊಡ್ಡ ಕಾಯಿಲೆ ಅಂದ್ರೆ ಅಮ್ಮ. ಈ ಕುರಿಗೆ ಬಂದಿದ್ದು. ಓಕೆ ಬ್ರದರ್, ಈಗ ಈ ಕುರಿಗೆ ಅಮ್ಮ ಬಂದಾಗ ಹೇಗೆಲ್ಲ ಅದನ್ನ ನಿವಾರಣೆ ಮಾಡ್ತೀರಾ ನೀವು? ಅದು ಎಲ್ಲ ವ್ಯಾಕ್ಸಿನ್ ಮಾಡಿಸ್ಬೇಕು. ಓಕೆ, ವ್ಯಾಕ್ಸಿನ್ ಮಾಡಿಸಿದಾಗ ಅವರು ಡಾಕ್ಟರ್ಗಳು ಬರ್ತಾರೆ. ಓಕೆ, ಟ್ರೀಟ್ಮೆಂಟ್ ಇದ್ ಮಾಡ್ತಾರೆ, ಟಾನಿಕ್ ಸಿರಪ್ಗಳು ಕೊಡ್ತಾರೆ, ಸಿರಪ್ಗಳು ಹಾಕ್ಬೇಕು. ಆಮೇಲೆ ಇದ್ರಲ್ಲೇ ಬಿಡಂಗಿಲ್ಲ, ಸಪ್ರೇಟ್ ಕ್ವಾರಂಟೈನ್ ಮಾಡ್ಬೇಕು, ಸಪ್ರೇಟ್ ಬಿಡ್ಬೇಕು. ಆದ್ಮೇಲೆ ಆ ಮರಿ ಮುಟ್ಟಿ ಈ ಮರಿ ಮುಟ್ಟಂಗಿಲ್ಲ. ಈಗ ನಾನ್ ಆ ಮರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ, ಟಾನಿಕ್ ಸಿರಪ್ ಮಾಡ್ತಾ ಇದೀನಿ ಅಂದ್ರೆ ಆ ಮರಿ ಮುಟ್ಟಿದ್ಮೇಲೆ ಈ ಶೆಡ್ ಒಳಗಡೆ ಬರಂಗಿಲ್ಲ. ಓಕೆ, ಓಕೆ ಬ್ರದರ್, ಈಗ ಈ ಕುರಿಗಳಿಗೆ ಏನೆಲ್ಲ ಔಷಧಿ ಕೊಡ್ತೀರಾ ನೀವು ಆರೋಗ್ಯವಾಗಿರ್ಬೇಕು? ಆರೋಗ್ಯ ಅಂದ್ರೆ ಲಿವರ್ ಟಾನಿಕ್ ಕೊಡ್ತೀವಿ. ಲಿವರ್ ಟಾನಿಕ್ ಇದೆ. ಓಕೆ, ಲಿವರ್ ಟಾನಿಕ್ ಕೊಡ್ತೀವಿ. ಅದು ಒಂದ್ 10 ಡೇಸ್ ಕೊಡ್ತೀವಿ. ಓಕೆ, ಓಕೆ. ಇವಾಗ ಕೊಟ್ಟಿಲ್ಲ, ಹೋದ್ ವಾರ ಕೊಟ್ಟಿದೀವಿ. ಆಮೇಲೆ 15 ಡೇಸ್ ಕೊಡಲ್ಲ. ಆಮೇಲೆ ತಿರ್ಗಾ ಶುರು ಮಾಡ್ತೀವಿ 10 ಡೇಸ್ ಕಂಟಿನ್ಯೂಟಿ ಕೊಡ್ತೀವಿ. ಈಗ ನೀವು ಸೆಂತೆಯಿಂದ 10 ml ಕೊಡ್ತೀವಿ. ಓಕೆ ಬ್ರದರ್, ಈಗ ಸೆಂತೆಯಿಂದ ತರ್ತಿರಲ್ಲ ಮರಿಗಳಿಗೆ, ಅವಾಗ ಏನು ನೀವು ಮೊದಲಿಗೆ ಪ್ರಾರಂಭ ಮಾಡ್ತೀರಾ? ಇವನ್ನ ಹೆಂಗೆ ಸೆಟ್ ಮಾಡ್ತೀರಾ ನಿಮ್ಮ ಫಾರಂಗೆ? ಸಂತೆಯಿಂದ ಬಂದ್ಮೇಲೆ ಫಸ್ಟ್ ಬೆಲ್ಲದ ನೀರು ಕೊಡ್ತೀವಿ. ಓಕೆ, ಅಂದ್ರೆ ಬೆಲ್ಲದ ನೀರು ಕೊಡೋದ್ರಿಂದ ಏನು ಇದಾಗಿರುತ್ತೆ? ಅದು ಎನರ್ಜಿ ಬರುತ್ತೆ, ಕ್ಯಾಲ್ಸಿಯಂ ಇರೋದ್ರಿಂದ ಒಂದ್ ಸ್ವಲ್ಪ ಎನರ್ಜಿ ಬರುತ್ತೆ. ಸುಸ್ತಾಗಿ ಬಂದಿರ್ತವೆ, ಅವರು ಎಷ್ಟ್ ದಿನ ಆಗಿರ್ತವೆ ಮೇವು ನೀರು ಇಕ್ಕಿ. ಆಮೇಲೆ ಸುಸ್ತಾಗಿರ್ತವೆ, ಒಂದ್ ಸ್ವಲ್ಪ ಸುಸ್ತು ದಣವಾಗಕ್ಕೆ ಬೆಲ್ಲದ ನೀರು ಕೊಡ್ತೀವಿ. ಓಕೆ, ಓಕೆ. ಮತ್ತೆ ಈಗ ಈ ವ್ಯಾಕ್ಸಿನೇಷನ್ ಅಂತಂದ್ರೆ ಯಾವ್ದು ಹಾಕ್ತೀರಾ ನೀವು? ನಾವು PPR ಬರುತ್ತೆ, HS ಅಂತ ಬರುತ್ತೆ. ಆಮೇಲೆ ಈಗ ಯಾವ ವ್ಯಾಕ್ಸಿನ್ ಮಾಡ್ಸಿಲ್ಲ, ಮಾಡಿಸ್ಬೇಕು ನೆಕ್ಸ್ಟ್. ಈಗ ಶಿಫಾಕ್ಸ್ ಹಾಕ್ಸಿದೀವಿ. ಯಾಕೆಂದ್ರೆ ಹೋದ್ ಬ್ಯಾಚಲ್ಲಿ ನಮಗ್ ಬಂದಿತ್ತಲ್ಲ ದೊಡ್ಡ ಇದು, ಅದರಿಂದ ಫಸ್ಟ್ ಶಿಫಾಕ್ಸ್ ಹಾಕ್ಸಿದೀವಿ. ಈಗ ನೆಕ್ಸ್ಟ್ PPR ಮಾಡಿಸ್ಬೇಕು. ಬ್ರದರ್, ಈಗ ನಿಮ್ಮ ಫಾರಂಗೆ ನೀವು ವೈದ್ಯರನ್ನು ಎಷ್ಟು ದಿನಕ್ಕೊಂದ್ಸರಿ ಇಲ್ಲಿ ಭೇಟಿ ಮಾಡಿಸ್ತೀರಾ? ನಾವು ಇದು ವ್ಯಾಕ್ಸಿನ್ ಅಲ್ಲಿ ಇದ್ರೆ ಮಾತ್ರ. ಆಮೇಲೆ ಯಾವ್ದಾನ ಮರಿ ಜ್ವರ ಬಂದಿರೋದು, ಮೇವು ತಿಂದಂಗೆ, ಆಮೇಲೆ ಗಾಯಗಳಾಗೋದು, ಆಮೇಲೆ ಆತರ ಪ್ರಾಬ್ಲಮ್ಗಳು ಬಂದಾಗ ಕರೆಸ್ತೀವಿ, ವೈದ್ಯರುಗಳು ಕರೆಸ್ತಾ ಇರ್ತೀರಾ? ಓಕೆ, ಓಕೆ. ಈಗ ನೀವು ನೈಸರ್ಗಿಕವಾಗಿ ಯಾವುದೇ ತರಹದ ಈಗ ಔಷಧಿಗಳು ಕೊಟ್ಟು ನೀವು ಗುಣಮುಖ ಮಾಡಲ್ಲ?
ಅಂತಂದ್ರೆ ನೀವು ಜನರಲ್ ಹಳ್ಳಿ ಕಡೆ ಏನ್ ಮಾಡ್ತಾರ ನಮ್ಗೆ ಆ ತರ ಏನಿಲ್ಲ ಹಂಗೆ ಎಣ್ಣೆ ಅದೇನ ಇಕ್ತಿವಿ ಮತ್ ಅಷ್ಟೇ ಅದನ್ನ ಕೊಟ್ರೆ ನಮ್ಗೆ ಏನು ಗೊತ್ತಿಲ್ಲ ಆ ತರ ಗೊತ್ತಿಲ್ಲ. ತಿಳ್ಕೊಳ್ಳೋದಂದ್ರೆ ಯಾರು ಇನ್ಸ್ಟ್ರಕ್ಷನ್ ಕೊಡ್ತಾ ಇಲ್ಲ. ಓಕೆ ಓಕೆ. ಅದರಿಂದ ನಾವ್ ಆ ತರ ಮಾಡಿದ್ವಿ. ಈ ಶೆಡ್ನೆಲ್ಲ ನೀವು ನಿರ್ಮಾಣ ಮಾಡ್ಕೊಳಕ್ಕೆ ಮೊದಲಿಗೆ ನೀವು ಎಷ್ಟು ಬಂಡವಾಳ ಹಾಕೊಂಡು ಈ ಸಾಗಾಣಿಕೆ ಪ್ರಾರಂಭ ಮಾಡಿದ್ರಿ? ಇದಕ್ಕೆ ಒಂದ್ 3 ಲಕ್ಷ ಖರ್ಚಾಗಿತ್ತು ಈ ಶೆಡ್ ಸಂಪೂರ್ಣವಾಗಿ. ಓಕೆ ಓಕೆ ಓಕೆ. ಬ್ರದರ್, ಈಗ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿದೀರಾ? ನೀರಿನ ವ್ಯವಸ್ಥೆ ಎಲ್ಲ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ. ಓಕೆ. ಅದರಿಂದ ಬಂದು ಅಲ್ಲಿ ನೀರಿನ ಮಾಡ್ಕೊಂಡಿದೀವಿ. ಓಕೆ. ಅದೇ ನೀರ್ನ ಅವೇ ಕೊಡ್ತಂತವೆ ನೀರುಗಳು. ಓಕೆ ಓಕೆ. ಅಂದ್ರೆ ಬ್ರದರ್, ಈಗ ಈ ಬಾಕ್ಸ್ ಮಾಡಿರೋದು ಏನಕ್ಕೆ ಹಂತವಾಗಿ? ಈಗ ಹಂತವಾಗಿ ಅಂದ್ರೆ ನಮ್ಗೆ ಈಗ ನಾವೊಂದು ಟಾನಿಕ್ ಕೊಡ್ಬೇಕು. ಓಕೆ ಓಕೆ. ಟಾನಿಕ್ ಕೊಡ್ಬೇಕು ಅಂತ ಬಂದಾಗ ಎಲ್ಲ ಪಾರ್ಟೇಷನ್ ಮಾಡ್ಕೊಂಡಿದ್ವಿ. ಎಲ್ಲ ಒಂದಕ್ಕೆ ಇದ್ ಮಾಡಿ ಒಂದೊಂದೇ ಇದ್ ಮಾಡ್ಕೊಂತೀವಿ. ಅದಕ್ಕೆ ಅನುಕೂಲ ಆಗುತ್ತೆ. ಈಗ ಪಾರ್ಟೇಷನ್ ಇಲ್ಲ ಅಂದ್ರೆ ನಮ್ಗೆ ಯಾವ ಮರಿ ಕೊಟ್ಟಿದೀವಿ ಅಂತ ಏನ್ ಇದ್ ಮಾಡಕ್ಕಲ್ಲ. ಆಮೇಲೆ ಮಾರ್ಕೊಳ್ ಮಾಡ್ಬೇಕಾಗುತ್ತೆ. ಅದಕ್ಕೊಬ್ರು ಕೆಲ್ಸ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಇಬ್ರಿದ್ರೆ ಸಾಕು. ಅಲ್ಲಪ್ಪ ಒಬ್ರು ಇಟ್ಕೊಳ್ಳೋದು ಒಬ್ರು ಮಾಡ್ಕೊಳ್ಳೋದು. ಇಲ್ಲ ನಾವು ಮಾರ್ಕ್ ಮಾಡ್ಬೇಕಂದ್ರೆ ಇನ್ನ ಒಬ್ರು ಬೇಕು ಎಕ್ಸ್ಟ್ರಾ. ಆತರ ಬೇಕಾಗುತ್ತೆ ಅಂತ ಹೇಳಿ ನಾವು ಈ ತರ ಪಾರ್ಟೇಷನ್ ಮಾಡ್ಕೊಂಡಿದೀವಿ. ಆಮೇಲೆ ನಿಮ್ಮ ಕುರಿ ಸಾಗಾಣಿಕೆಗೆ ಯಾರು ಬೆನ್ನೆಲುಬಾಗಿರೋದು ನಿಮ್ಗೆ? ಈಗ ನಂಗೆ ನಮ್ಮ ಅಣ್ಣ ಅಂತ, ರಂಜನ್ ಅಂತ. ಓಕೆ. ನಿಮ್ಮ ಅಣ್ಣವರು ನಾನು ನಮ್ಮ ಅಣ್ಣ ಇಬ್ರು ಸೇರಿ ಮಾಡಿರೋದು. ಓಕೆ ಓಕೆ. ಅವ್ರು ಕೆಲಸ ಮಾಡ್ಕೊಂತ ಇದನ್ನ ಕುರಿ ಅಂದ್ರೆ ಇಬ್ರು ಅಣ್ಣ ತಮ್ಮ ಒಂದು ಬಂಡವಾಳ ಹಾಕೊಂಡು ಮಾಡ್ತಾರೆ. ಓಕೆ. ಅವ್ರು ಏನ್ ಕೆಲಸ ಮಾಡ್ತಾರೆ ಬ್ರದರ್? ಅವ್ರು ಇಂಜಿನಿಯರ್ ಸಾಫ್ಟ್ವೇರ್ ಬೆಂಗಳೂರಲ್ಲಿ ಇದ್ದಾರೆ. ನೀವು ಅವ್ರ ಮಾರ್ಗದರ್ಶನ ಕೆಲಸ ಮಾಡೋದು? ಇಬ್ರು ಅವರು ಕೊಡ್ತಾರೆ, ನಾವು ಸಲಹೆಯಿಂದನೇ ಇಬ್ರು ಒಂದಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಸ್ನೇಹಿತರೆ, ಒಂದು ಇಂಜಿನಿಯರ್ ಕೆಲಸ ವೃತ್ತಿ ಜೊತೆಗೆ ಸ್ನೇಹಿತರೆ ಅವ್ರ ತಮ್ಮನ್ಗೆ ಒಂದು ಸಜೆಸ್ಟ್ ಮಾಡ್ತಾ ಹಳ್ಳಿಯಲ್ಲೇ ಇದ್ದು ನೀನು ಏನಾದ್ರೂ ಒಂದು ಸಕ್ಸಸ್ ಆಗುವಂತ ಕೆಲಸಗಳು ಮಾಡು ಅಂತ ಹೇಳಿ ಸ್ನೇಹಿತರೆ ಅವರು ಕುರಿ ಸಾಗಾಣಿಕೆ ಪ್ರಾರಂಭ ಮಾಡಿರ್ತಾರೆ. ಈ ತರ ಸ್ನೇಹಿತರೆ ಯಾರೋ ಅಣ್ಣ ತಮ್ಮ ಒಂದಾಗಿ ನೀವು ಒಂದು ಬಿಸ್ನೆಸ್ನ ಸಕ್ಸಸ್ ಮಾಡ್ಕೊಂತ ಹೋಗ್ಬೇಕು ಅಂದ್ರೆ ಸ್ನೇಹಿತರೆ ಇವ್ರ ತರ ನೋಡಿ ದರ್ಶನ್ ಅಂತ, ರಂಜನ್ ಅಂತ ಸ್ನೇಹಿತರೆ ಅವರು ನಿರಂತರವಾಗಿ ಕುರಿ ಸಾಗಾಣಿಕೆಯಲ್ಲಿ ಅಲ್ಲೇ 3 ಬ್ಯಾಚ್ ಸಕ್ಸಸ್ ಕಂಡಿರೋ ಸ್ನೇಹಿತರೆ. ನೀವು ಯಾರು ಅಣ್ಣ ತಮ್ಮಗಳಿದ್ದೀರಾ ಈ ತರ ಒಂದು ಬೆನ್ನೆಲುಬಾಗಿ ನಿಂತಾಗ ಒಂದು ಸಕ್ಸಸ್ನ ಕಾಣಬಹುದು ಸ್ನೇಹಿತರೆ. ತುಂಬಾ ಜನ ಈ ಕುರಿ ಸಾಕಾಣಿಕೆಗೆ ಸರ್ಕಾರದಿಂದ ಸಾಲ ಸೌಲಭ್ಯಗಳು ದೊರೀತವೆ ಅಂತ ಹೇಳಿ ತಗೊಂತಿದ್ದಾರೆ. ನೀವು ಆ ತರದ್ ಏನಾದ್ರು ತಗೊಂಡು ಈ ಶೆಡ್ ನ ನಿರ್ಮಾಣ ಮಾಡ್ಕೊಂಡಿದ್ದ ಕುರಿಗೆ ಬಂಡವಾಳ ಹಾಕಿದ್ರ ಏನ್ ಬ್ರೋ? ಇಲ್ಲ ಸರ್, ಆ ತರ ನಮ್ಗೆ ನಾವೇನು ತಾಂಡಿಲ್ಲ. ನಮ್ಗೆ ಬೇರೆ ತರ ಪ್ಲಾನ್ ಇದೆ. ಮಾಡ್ಬೇಕಾದ್ರೆ ಅದಕ್ಕೆ ಬಳಸ್ಕೊಳ್ಳೋಣ ಅಂತ ಇದೀವಿ. ಈ ಶೆಡ್ಡಿಗೆ ನಾವೇನು ಆ ತರ ಯಾವ್ದೇ ತರ ತಾಂಡಿಲ್ಲ. ಅಂದ್ರೆ ನಿಮ್ಮ ಸ್ವಂತ ಬಂಡವಾಳದಿಂದನೇ ಮಾಡಿರೋದು ಇದೆಲ್ಲ. ಸರ್, ಈಗ ಹೊಸದಾಗೆ ತುಂಬಾ ಜನ ಯುವಕರು ಈ ಕುರಿ ಸಾಗಾಣಿಕೆಗೆ ಬರ್ತಿದ್ದಾರೆ. ಅಂತವ್ರಿಗೆ ನಿಮ್ಮ ಸಲಹೆ ಏನ್ ಹೇಳ್ತೀರಾ? ಎಲ್ಲ ಬರ್ತಿದ್ದಾರೆ ಅಂದ್ರೆ ಈಗ ಹೈನುಗಾರಿಕೆ ಮಾಡ್ಬೇಕು. ಇವಾಗಿನ ಯುವಕರು ಅದು ಹಳ್ಳಿ ಕಡೆಗಂತೂ 100% ಮಾಡ್ಲೇಬೇಕು. ಈಗ ಹೊರಗಡೆ ಫ್ಯಾಕ್ಟ್ರಿಗೆ ಹೋಗಿ 10-15 ಸಾವಿರ ದುಡಿಯೋದ್ಕಿನ್ನ ಈ ತರ ಮಾಡಿದ್ರೆ ಒಂದು ಹಳ್ಳಿ ಕಡೆ ಹೈನುಗಾರಿಕೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಆ ತರ ಮಾಡ್ಬೇಕು. ಅಂದ್ರೆ ಈಗಿನ ಯುವಕರು ಹೊಸದಾಗಿ ಪ್ರಾರಂಭ ಮಾಡೋರು ಏನೆಲ್ಲ ತಿಳ್ಕೊಂಡು ಈ ಫೀಲ್ಡಿಗೆ ಬರಬೇಕು? ಏನ ತಿಳ್ಕೊಬೇಕು ಅಂದ್ರೆ ಮೇವು ಯಾವ ಟೈಮಲ್ಲಿ ಕೊಡ್ಬೇಕು, ಏನು ಕೊಡ್ಬೇಕು ಎಲ್ಲ ಗೊತ್ತಿರ್ಬೇಕು. ಆಮೇಲೆ ವ್ಯಾಕ್ಸಿನ್ಗಳು ತಿಳ್ಕೊಂಡಿರ್ಬೇಕು. ಆಮೇಲೆ ಸುಮ್ನೆ ನಾವ್ ವ್ಯಾಕ್ಸಿನ್ ಐತೆ ಅಂತ ವ್ಯಾಕ್ಸಿನ್ ಹಾಕೋದಲ್ಲ, ಮೇವ್ ಐತೆ ಅಂತ ಮೇವ್ ಹಾಕೋದಲ್ಲ. ಅಬ್ಸರ್ವ್ ಮಾಡ್ಬೇಕು ಮರಿಗಳನ್ನ ನಿಂತ್ಕೊಂಡು ಅದೇನ್ ಮಾಡ್ತೈತೆ, ಇದ್ ಮೇವ್ ತಿಂತೈತಾ, ಈಗ ಅದೇ ಸುಮ್ನೆ ನಿಂತ ಇದೆ ಅಂತೆಲ್ಲ ನೋಡ್ಬೇಕು. ಅಂದ್ರೆ ಇದನ್ನ ಕಾಯಿಲೆಗಳು ಏನಾದ್ರು ಬಂದಾಗ ಅದನ್ನ ನಾವು ರಕ್ಷಣೆ ಏನ್ ಮಾಡ್ಬೇಕು ಅಂತ ತಿಳಿದಿರ್ಬೇಕು ಯುವಕರಿಗೆ. ಸುಮ್ನೆ ಅದ್ ನಿಂತೈತೆ ಚೆನ್ನಾಗೈತೆ ಆಕ್ಟಿವ್ ಆಗೈತೆ ಅಂದ್ರೆ ಸುಮ್ನೆ ನೋಡೋದಲ್ಲ. ಅದೇನಕ್ಕೆ ಆ ತರ ನಿಂತೈತೆ ಅಂತ ಯೋಚನೆ ಮಾಡ್ಬೇಕು. ಬ್ರದರ್, ಈಗ ತುಂಬಾ ಜನ ಹಳ್ಳಿ ಯುವಕರು ತುಂಬಾ ಜನ ಈ ಕಾರ್ಖಾನೆಗಳತ್ತ ಬೆಂಗಳೂರಿನತ್ತ ಮುಖ ಮಾಡಿ ಹೋಗ್ತಿದ್ದಾರೆ ಬ್ರದರ್. ಅವ್ರಿಗೆ ಏನೆಲ್ಲ ನೀವು ಸಲಹೆ ಕೊಡ್ತೀರಾ? ಸಲಹೆ ಅಂದ್ರೆ ಅದೇ ಇದಕ್ಕೆ ಒಂದು ಹೈನುಗಾರಿಕೆ ಏನಾದ್ರು ಮಾಡಿ ಆಮೇಲೆ ಕುರಿ ಸಾಕಣೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಆಮೇಲೆ ಅಗ್ರಿಕಲ್ಚರ್ ಇರ್ಬೋದು, ಆಮೇಲೆ ಸೀಮೆಸ ಇರ್ಬೋದು. ಈಗೆಲ್ಲ ಈ ತರ ಎಲ್ಲ ಮಾಡ್ಕೊಂಡ್ರೆ ಅಲ್ಲಿ ಹೋಗಿ 10-15 ಸಾವಿರದಲ್ಲಿ ಏನು ಆಗಲ್ಲ. ಈ ತರ ಎಲ್ಲ ಮಾಡ್ಕೊಂಡ್ರೆ ಜಮೀನಿರೋರು ಬೆನಿಫಿಟ್ಸ್ ಇದೆ ಅವ್ರಿಗೆಲ್ಲ. ಅಂದ್ರೆ ಈಗ ಈಗಿನ ಯುವಕರಿಗೆ ನೀವು ಈ ತರ ಹೈನುಗಾರಿಕೆ ಬನ್ನಿ, ಯಾವ್ದೇ ತರ ಫ್ಯಾಕ್ಟರಿಗಳ ಅಂತ ನೀವೊಂದು ಸಣ್ಣದಾಗಿ ಒಂದು ಸಂದೇಶ ಹೇಳ್ತೀರಾ? ಬ್ರದರ್, ಈಗ ಇಷ್ಟೆಲ್ಲ ಈಗ ಮಾಡಿದಿರಾ, ಈಗ ನಿಮ್ಮ ಮುಂದಿನ ಯೋಜನೆ ಏನು? ಮುಂದಿನ ಯೋಜನೆ ಇದನ್ನೇ ದೊಡ್ಡದಲ್ಲಿ ಪ್ರಾರಂಭ ಮಾಡೋಣ. ಈಗ ಸ್ಟಾರ್ಟಿಂಗ್ 25 ತಂದಿದ್ವಿ, ಈಗ 65 ತಂದಿದೀವಿ. ನೆಕ್ಸ್ಟ್ ದೊಡ್ಡದಲ್ಲಿ ಮಾಡೋಣ ಅಂತ. ಇದೊಂದೇ ಅಂತಲ್ಲ, ಸೀಮೆ ಹಸ ಅದನ್ನು ಮಾಡೋಣ ಅಂತ ಇದೀವಿ. ಈಗ ನೆಕ್ಸ್ಟ್ ಕೋಳಿ ಇದೆ. ಕೋಳಿ ಈಗ ಚಿಕ್ಕ ಪ್ರಮಾಣದಲ್ಲಿ ಇದೆ, ಅದು ದೊಡ್ಡದಾಗಿ ಮಾಡೋಣ. ಅಂದ್ರೆ ನಿಮ್ಮ ಯೋಜನೆ ಏನು ಅಂದ್ರೆ ಕುರಿ ಸಾಗಾಣಿಕೆನೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ನಿಮ್ಮ ಒಂದು ಇದು ಆಶಯ.
ಬ್ರದರ್ ಈಗ ಹೈಟೆಕ್ ಶೆಡ್ ಮಾಡಿ ಈಗ ಮೇಲೆ ಕುರಿ ಸಾಗಾಣಿಕೆ ಮಾಡಿದೀರಾ, ಹಾ. ಈ ಕೆಳಗಡೆ ಏನ್ ಮಾಡಿದೀರಾ ಬ್ರದರ್ ನೀವು? ಕೆಳಗಡೆ ಕೋಳಿ ಮಾಡಿದ್ದೀವಿ. ಕೋಳಿ ಮಾಡಿದೀರಾ? ಓಕೆ, ನಿಮ್ ಕೋಳಿ ಮಾಡಿರೋದು ನೋಡೋಣ. ಕೋಳಿ ಮಾಡೋದು ನೋಡೋಣ. ಬ್ರದರ್ ನೀವು ಯಾವ ಯಾವ ರೀತಿಯ ತಳಿಗಳನ್ನ ಸಾಕಿರೋ ಕೋಳಿಗಳನ್ನ? ನಾವು ಇದು ಟರ್ಕಿ ಸಾಕಿದೀವಿ, ಓಕೆ, ಮತ್ತೆ ನಾಟಿ ಕೋಳಿ ಸಾಕಿದೀವಿ, ಓಕೆ, ಮತ್ತೆ ಇದು ಫೈಟ್ ರುಂಜ ಇದು. ಓಕೆ ಓಕೆ, ಅಂದ್ರೆ ಈಗ ಮೇಲೆ ಕುರಿ ಸಾಗಾಣಿಕೆ ಮಾಡೋರು ಕೆಳಗೆ ಈ ತರ ಒಂದು ಚಿಕ್ಕದಾಗಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡಬೇಕು. ಹೌದಾ? ಓಕೆ ಓಕೆ. ಈಗ ನಿಮ್ಮಲ್ಲಿ ಎಷ್ಟು ಕೋಳಿ ಇದೆ ಬ್ರದರ್? ಈಗ ನಮ್ಮಲ್ಲಿ ಒಂದು 30 ಇದೆ ದೊಡ್ಡದು. ಓಕೆ ಓಕೆ, ಅಂದ್ರೆ ಮರಿ ನೀವೇ ಮಾಡ್ಸೋದಾ? ಮರಿ ನಾವೇ ಕಾವ್ಗೆ ಹಾಕಿದೀವಿ. ಓಕೆ, ಇಲ್ಲಿ ನೋಡಿ ಕಾವ್ಗೆ ಹಾಕಿದೀವಿ. ಓಕೆ ಓಕೆ, ಹಾ ಹಾ ಹಾ. ಇಲ್ಲೊಂದ್ 2 ಮರಿ ಕಾವ್ಗೆ ಹಾಕಿದೀವಿ, ಅಲ್ಲೊಂದು ಕಾವ್ಗೆ ಹಾಕಿದೀವಿ. ಓಕೆ ಓಕೆ, ಹಾ ಹಾ. ನಮ್ಮ ಮರಿ ನಾವೇ ಮಾಡಿಸ್ತಾ ಇದೀವಿ. ಓಕೆ ಬ್ರದರ್, ಈ ಟರ್ಕಿ ಸಾಕೋದ್ರಿಂದ ಏನ್ ಪ್ರಯೋಜನ? ಟರ್ಕಿ ಸಾಕೋದ್ರಿಂದ ಅದೇ ಆ ಚಿಕ್ಕ ಪುಟ್ಟ ಹುಳಗಳು ಶೆಡ್ ಒಳಗಡೆ ಬರಲ್ಲ. ಈಗ ಶೆಡ್ ಒಳಗಡೆ ನೈಟ್ ಹೊತ್ತು ಕೊಡಕ್ಕೆ ನಾವು ಹೋಗಿರ್ತೀವಿ. ಓಕೆ ಓಕೆ, ಈಗ ಸಣ್ಣ ಪುಟ್ಟ ಹುಳುಗಳು ಬಂದ್ರೆ ಹಾ ಹಾ, ಅವು ತಿನ್ಕಂತವೆ. ಈ ಕೋಳಿಗಳು ತಿನ್ಕಣಲ್ಲ. ಓಕೆ ಓಕೆ, ಓಕೆ, ಇವಾದ್ರೆ ಬೇಗ ತಿನ್ಕಂತವೆ. ಹಾ ಹಾ ಹಾ. ಬ್ರದರ್, ಈಗ ನಿಮ್ಮ ಫಾರಂ ಹತ್ರ ಈ ಸುತ್ತಮುತ್ತ ಈ ಕೀರಗಳಾಗಿರ್ಬೋದು, ಹಾವುಗಳಾಗಿರ್ಬೋದು, ನಾಯಿಗಳು, ಇದನ್ನೆಲ್ಲ ನೀವು ಹೇಗೆ ರಕ್ಷಣೆ ಮಾಡ್ತೀರಾ ಇದು ಬರ್ದಂಗೆ? ಅದೇ ನಾವು ಇಲ್ಲೇ ಇದ್ ನೋಡ್ಕೊಂತೀವಿ. ಓಕೆ ಓಕೆ, ಅದೊಂದು ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್ ಕೋಳಿಗಳಿಗೆ. ನಾಯಿಗಳು ಬರ್ದಂಗೆ ಅವನ್ನೆಲ್ಲ ನೋಡ್ಕೊಬೇಕು. ಓಕೆ, ಆಮೇಲೆ ಈಗ ಬೆಂಕಿ ಕೋಳಿನೂ ಸಾಕಿದೀವಿ. ಅವು ಏನೋ ಬಂದ್ರೆ ಒಂದ್ ಸ್ವಲ್ಪ ಜೋರ ಕಿರ್ಚೋದು ಅದು ಇದು ಮಾಡ್ತಿರ್ತವೆ. ಓಕೆ ಬ್ರದರ್, ನಮಗೆ ಗೊತ್ತಾಗಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಂಡೆ ಮಿಷನ್ ಇದು. ಇವಾಗೆಲ್ಲ ಒಣವನ್ನೆಲ್ಲ ಒಣಗಾಕಂತೀವಿ. ಓಕೆ, ಒಣಗಾಕೊಂಡು ಚಾಪಿಂಗ್ ಮಾಡ್ಕೊಂತೀವಿ. ಚಾಪಿಂಗ್. ಈ ಒಣಲ್ ಕೊಡೋದ್ರಿಂದ ಕುರಿಗಳಿಗೆ ಏನೆಲ್ಲ ಅನುಕೂಲ ಆಗುತ್ತೆ? ಈಗ ಮನುಷ್ಯರಿಗೆ ಡ್ರೈ ಫ್ರೂಟ್ಸ್ ಹೆಂಗೋ, ಓಕೆ, ಇದು ಒಣಲು ನಮ್ಗೆ ಕುರಿಗಳಿಗೆ ಒಂಥರ ಡ್ರೈ ಫ್ರೂಟ್ಸ್ ಇದೆ. ಡ್ರೈ ಫ್ರೂಟ್ಸ್ ಅಂದ್ರೆ ಬೇಗ ಗ್ರೋತ್ ಆಗುತ್ತೆ, ಬೇಗ ಗ್ರೋತ್ ಬರುತ್ತೆ, ಹೆಲ್ತಿ ಆಗಿರುತ್ತೆ. ಓಕೆ, ರಾಗಿ ಹುಲ್ ಜೊತೆಗೆ ಏನೇನೆಲ್ಲ ಕೊಡ್ತೀರಾ? ನಾವು ಕಡ್ಲೆ ಬಳ್ಳಿ ಕೊಡ್ತೀವಿ. ಕಡ್ಲೆ ಬಳ್ಳಿ, ಇದನ್ನೆಲ್ಲ ನೀವೇ ಬೆಳ್ಕೊಳೋದಾ ಇಲ್ಲ ಅಂದ್ರೆ ನೀವು ಹಿಂಗೆ ಬೇರೆ? ನಾವು ರಾಗಿ ಹುಲ್ ಒಂದು ಬೆಳ್ಕೊಂತೀವಿ, ಕಡ್ಲೆ ಬಳ್ಳಿ ಬೆಳೆಯಲ್ಲ. ಕಡ್ಲೆ ಬಳ್ಳಿ ಬೆಳೆಯಲ್ಲ. ಉಳ್ಳಿ ಬ್ರದರ್, ಇದು ಯಾವ ಜಾತಿ ಕೋಳಿ ಬ್ರದರ್? ಇದು ಬೆಂಕಿ ಕೋಳಿ ಅಂತ ಹೇಳಿ. ಬೆಂಕಿ ಕೋಳಿ, ಅದು ಟರ್ಕಿನಾ? ಅದು ಟರ್ಕಿ. ಓಕೆ ಓಕೆ ಬ್ರದರ್, ಈಗ ಇದನ್ನ ಆಚೆ ಬಿಡ್ತೀರಾ ಇಲ್ಲ ನೀವು ಒಳಗಡೆನೆ ಸಾಕಾಣಿಕೆ ಮಾಡೋದು? ಆಚೆ ಬಿಡ್ತೀವಿ. ಈಗ ಸದ್ಯಕ್ಕೆ ಒಳಗಡೆ ಸಾಕಣೆ ಮಾಡಿದೀವಿ. ಒಳಗಡೆ ಸಾಕಾಣಿಕೆ. ಬ್ರದರ್, ಇದಕ್ಕೆಲ್ಲ ಆಹಾರ ಪದ್ಧತಿ ಏನ್ ಕೊಡ್ತೀರಾ ನೀವು? ಕೋಳಿಗೆ ಏನ್ ಕೊಡ್ತೀವೋ ಜೋಳ, ಓಕೆ ಓಕೆ, ಸಜ್ಜೆ, ಓಕೆ, ಮತ್ತೆ ಮಿಸ್ಕಿನ್ ಜೋಳ, ರಾಗಿ, ಅಕ್ಕಿ. ಬ್ರದರ್, ಇದೇನಿದು? ಇದು ಲಿವರ್ ಟಾನಿಕ್ ಕುರಿಗೆ ಹಾಕ್ತಿವಲ್ಲ, ಅದೇ ಟಾನಿಕ್ ನೇ ಇದಕ್ಕೆ ಹಾಕಿದೀವಿ. ಯಾಕೆ ಅವಕ್ಕೂ ಜೀರ್ಣಕ್ರಿಯೆ ಚೆನ್ನಾಗ್ಲಿ ಅಂತ ಕೋಳಿಗಳಿಗೆ. ಈಗ ಈ ಸುತ್ತಲೂ ಈಗ ಪೆನ್ಸಿಲ್ ಏನಕ್ಕೆ ಬ್ರದರ್ ಇದು? ಇದೆಲ್ಲ ಅದೇ ನಾಯಿಗಳು ಬರಬಾರ್ದು ಅಂತ, ಅಂದ್ರೆ ರಕ್ಷಣೆಗೋಸ್ಕರ ನಾಯಿಗಳು ಬರಬಾರ್ದು ಅಂತ ಹೇಳಿ ಬೆಳಿಗ್ಗೆ ಎದ್ದು ಆಚೆ ಕಡೆ ಬಿಟ್ಬಿಡ್ತೀರಾ? ಆಚೆ ಕಡೆ ಬಿಡ್ತೀವಿ. ಇದ್ರೊಳಗಡೆ ಬಿಡ್ತೀವಿ, ಇದ್ರ ಮೇಯ್ಕೊಂಡು ಇಲ್ಲೇ ಇರ್ತವೆ. ಸಂಜೆ ಆದ್ಮೇಲೆ ಒಳಗಡೆ ಶೆಡ್ ಒಳಗೆ ಹೋಗ್ಬಿಡ್ತದೆ. ಅಂದ್ರೆ ಈಗಿನ ಯಾರಾದ್ರೂ ಈಗ ಕುರಿ ಸಾಗಾಣಿಕೆ ಮಾಡೋರು ಈ ತರ ಒಂದು ಚಿಕ್ಕದಾಗಿ ಒಂದು ಕೋಳಿ ಸಾಗಾಣಿಕೆಯನ್ನು ಮಾಡಿದ್ರೆ ಅಂತ ನೀವ್ ಹೇಳ್ತೀರಾ? ಓಕೆ ಓಕೆ. ಅಂದ್ರೆ ಸರ್, ಈಗ ಕೋಳಿ ಸಾಗಾಣಿಕೆಯಲ್ಲಿ ಆದಾಯನ ತಗೊಂಬೋದು ಸರ್ ಮಾಡಿದ್ರೆ. ಯಾವ್ಯಾವ ರೀತಿ ತಗೊಂಬೋದು? ಈಗ ಯಾರಾಗ ತಾಣದಾಗ್ಲಿ ನಾಟಿ ಕೋಳಿ ತಾಣರ್ ಬಂದ್ರೆ ಅವ್ರಿಗೆ, ಮತ್ತೆ ಚಿಕನ್ ಮಟನ್ ಪರ್ಪಸ್ಗೆ ಅವ್ರಿಗೆ, ಆಮೇಲೆ ಮೊಟ್ಟೆಲ್ಲಿ ಮಾಡ್ಬೋದು. ಓಕೆ ಓಕೆ ಓಕೆ. ಅಂದ್ರೆ ಈ ನಾಟಿ ಕೋಳಿಲೂ ಸಹ ಆದಾಯ ಇದೆ. ಓಕೆ ಓಕೆ ಓಕೆ. ಇದನ್ನೆಲ್ಲ ನಿರ್ಮಾಣ ಮಾಡ್ಕೊಳಕ್ಕೆಲ್ಲ ನೀವೇ ಮಾಡ್ಕೊಂಡ್ರಿ? ಶೆಡ್ನೆಲ್ಲ ನಿರ್ಮಾಣ ನೀವೇ ಮಾಡ್ಕೊಂಡ್ರ? ಎಲ್ಲ ಒಂದು 30% ಎಫರ್ಟ್ ನಮ್ದೇ ಇದೆ. ಅಂದ್ರೆ ನೀವು ITI ಮಾಡೋದ್ರಿಂದ ಇದೆಲ್ಲ? ನಾವು ITI ಮಾಡಿರೋದ್ರಿಂದ ನಮ್ಗೂ ಸ್ವಲ್ಪ ಕೆಲಸ ಗೊತ್ತಿರೋದ್ರಿಂದ, ವೆಲ್ಡಿಂಗ್ ಆಗ್ಲಿ ಕಟ್ಟಿಂಗ್ ಆಗ್ಲಿ ಗೊತ್ತಿರೋದ್ರಿಂದ ನಾವು ಮಾಡ್ಕೊಂಡಿದೀವಿ. ಒಂದು 30% ನಮ್ದೇ ಕೆಲಸ. ಅಂದ್ರೆ ಶೆಡ್ ನಿರ್ಮಾಣ ಮಾಡೋದು ನಿಮ್ದೇ ಕೆಲಸ? ಎಲ್ಲ ಟಾಪ್ ಎಲ್ಲ ಅವ್ರು ವೆಲ್ಡರ್ಸ್ ಮಾಡಿದ್ರೆ, ಕೆಳಗಡೆ ಮ್ಯಾಟು ವೆಲ್ಡ್ ಇದು ಅಲ್ಗೆಗಳು ಇದಾವಲ್ಲ, ಅವೆಲ್ಲ ನಾವೇ ಕಟಪ್ ಮಾಡ್ಕೊಂಡು ಎಲ್ಲ ಅದ್ ನಾವೇ ಮಾಡ್ಕೊಂಡಿರೋದು ಸೆಟಪ್. ಓಕೆ ಓಕೆ. ಮತ್ತೆ ಇದನ್ನೆಲ್ಲ ನೀವೇ ನಿರ್ಮಾಣ ಮಾಡಿರೋದ? ಇವೆಲ್ಲ ನಾವೇ ಮಾಡ್ಕೊಂಡಿರೋದು. ಬ್ರದರ್, ಅಂದ್ರೆ ತುಂಬಾ ಜನಕ್ಕೆ ಇದು ಈ ಐಡಿಯಾ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಈಗ ವೆಲ್ಡರ್ಸ್ ನ ಕರೆಸ್ತಾರೆ, ಅವ್ರಿಗೆ ಒಂದಿನ ಬಂದ್ರು ಅಂದ್ರೆ 2000-3000 ಬೇಕು ಅವ್ರಿಗೇನೆ. ಓಕೆ. ಅದಾಗ ನಾವೆಲ್ಲ ಈ ತರ ಮಾಡಿದ್ರೆ ನಮ್ಗೆ ಉಳಿಯೋದೇ ಅದು ದುಡ್ಡು. ಅದನ್ನೆಲ್ಲ ಅವ್ರಿಗೆ ಕೊಟ್ರೆ ನಾವೆಲ್ಲಿ ಇದಾಗೋದು. ಹಾಗಾಗಿ ನೀವೇ ಚಿಕ್ಕದಾಗಿ ಸ್ವಲ್ಪ ಚಿಕ್ಕವೆಲ್ಲ ನಾವೇ ಮಾಡ್ಕೊಂತೀವಿ. ನೀವೇ ಸಣ್ಣ ಪುಟ್ಟ. ಓಕೆ ಓಕೆ ಬ್ರದರ್, ನಿಮ್ಮ ಕುರಿ ಸಾಗಾಣಿಕೆಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.